ಯುಪಿಎ ಸರ್ಕಾರದ ಮಹತ್ವಾಕಾಂಕ್ಷೆಯ ಉದ್ಯೋಗ ಖಾತ್ರಿ ಯೋಜನೆಯಾದ ಮನರೇಗಾ ಯೋಜನೆಯ ಹೆಸರು ಹಾಗೂ ಮೂಲ ಸ್ವರೂಪವನ್ನು ಬದಲಾಯಿಸಿ ಯೋಜನೆಯನ್ನು ದುರ್ಬಲಗೊಳಿಸುವ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಜನವಿರೋಧಿ ಧೋರಣೆಯನ್ನ ಖಂಡಿಸಿ ಕೊಳನಾಡು ವಲಯ ಕಾಂಗ್ರೆಸ್ ವತಿಯಿಂದ ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ದಕ್ಷಿಣ ಕನ್ನಡ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಶ್ರೀ ಕುಳಾಲು ಸುಭಾಷ್ ಚಂದ್ರ ಶೆಟ್ಟಿ ಅವರು, ಕೃಷಿಕರು ತಮ್ಮ ಸ್ವಂತ ಜಮೀನಿನಲ್ಲಿ ಬಾವಿ, ಹೈನುಗಾರಿಕೆ, ತೋಟ ನಿರ್ಮಾಣ, ಎಡೆಸಸಿ ಮುಂತಾದ ಕೆಲಸಗಳ ಮೂಲಕ ಸ್ವತಃ ಉದ್ಯೋಗ ನಿರ್ಮಿಸಿಕೊಂಡು ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುವ ಅವಕಾಶ ನೀಡಿದ ಏಕೈಕ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಎಂದು ಹೇಳಿದರು. ಲಕ್ಷಗಟ್ಟಲೆ ಹಣ ಕೊಟ್ಟಂತ ಒಂದು ಯೋಜನೆ ಇದ್ರೆ, ಒಂದು ಸರ್ಕಾರದ ಸೌಲಭ್ಯ ಇದ್ರೆ ಅದು ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇವೆ. ಇಂಥ ಒಂದು ಯೋಜನೆಯನ್ನು ನೀವು ರದ್ದುಪಡಿಸಲಿಕ್ಕೆ ನಿಮಗೆ ನಾಚಿಕೆ ಆಗಬೇಕು. ನೀವು ಇಂಥ ಯೋಜನೆಯನ್ನು ರದ್ದುಪಡಿಸುವುದಕ್ಕೆ ನಾವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಒಂದು ಯೋಜನೆಯಲ್ಲಿ ನಮಗೆ ಆ ಸಂದರ್ಭದಲ್ಲಿ 100 ದಿನದ ಕೆಲಸ ಕೊಡಬೇಕು. ಒಂದು ವೇಳೆ 100 ದಿವಸದ ಕೆಲಸ ಕೊಡಲಿಕ್ಕೆ ಸಾಧ್ಯ ಇಲ್ಲ ಇದ್ರೆ ಅವರಿಗೆ ನಿರುದ್ಯೋಗಿ ಭತ್ಯೆ ಕೊಡುವಂತಹ ಯೋಜನೆ ಆಗಿತ್ತು ಇದು. ಇಂಥ ಯೋಜನೆಯ ಮೂಲಕ ನಾವು ಪಂಚಾಯಿತಿಯ ಕಟ್ಟಡವನ್ನು ಕೂಡ ಕಟ್ಟಿದ್ದೇವೆ. ಅಲ್ಲಿ ಮೈದಾನದಲ್ಲಿರುವಂತಹ ಒಂದು ದೊಡ್ಡ ಹಾಲ್ ಕಟ್ಟಿದ್ದು ಉದ್ಯೋಗ ಖಾತ್ರಿ ಯೋಜನೆಯ ಮೂಲಕ. ರಸ್ತೆ ಮಾಡಿದ್ದೇವೆ ನಾವು, ನಮ್ಮ ಅಂಗನವಾಡಿಗಳಿಗೆ ಕಟ್ಟಡ ಕಟ್ಟಿದ್ದೇವೆ, ಶಾಲೆಗಳಿಗೆ ತಡೆಗೋಡೆ ಮಾಡಿದ್ದೇವೆ ಮತ್ತು ತೋಡಿನ ಬದಿ ತಡೆಗೋಡೆ ಕಟ್ಟಿದ್ದೇವೆ, ಇಂಡಿಯನ ಕಟ್ಟಿದ್ದೇವೆ. ಎಂತ ಎಲ್ಲ ಯೋಜನೆಗಳನ್ನು ಒಂದು ಗ್ರಾಮ ಮಟ್ಟದಲ್ಲಿ ಜನರಿಗೆ ಸುಲಭವಾಗಿ ಕೊಟ್ಟಂತಹ ಯೋಜನೆ ಇದಾಗಿತ್ತು. ಇದೇ ವೇಳೆ ಮಾತನಾಡಿದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಸ್ ಮಹಮ್ಮದ್ ಅವರು, ದೇಶದ ಹಳ್ಳಿಗಳ ಸಮಗ್ರ ಅಭಿವೃದ್ಧಿಗೆ, ಮೂಲಭೂತ ಸೌಕರ್ಯಗಳ ನಿರ್ಮಾಣಕ್ಕೆ ಹಾಗೂ ಕೃಷಿಕರಿಗೆ ನೇರವಾಗಿ ಲಕ್ಷಾಂತರ ರೂಪಾಯಿ ಆದಾಯ ತರುವ ಶಕ್ತಿ ಹೊಂದಿರುವ ಯೋಜನೆಯೆಂದರೆ ಅದು ಉದ್ಯೋಗ ಖಾತ್ರಿ ಯೋಜನೆ ಮಾತ್ರ ಎಂದು ಹೇಳಿದರು. ಹಳ್ಳಿಗಳ ರಸ್ತೆ, ನೀರು ಸಂರಕ್ಷಣೆ, ಕೃಷಿ ಆಧಾರಿತ ಉದ್ಯೋಗ, ಸ್ವಂತ ಜಮೀನಿನಲ್ಲಿ ಅಭಿವೃದ್ಧಿ ಕಾರ್ಯಗಳು ಎಲ್ಲವೂ ಈ ಯೋಜನೆಯ ಫಲವಾಗಿ ಸಾಧ್ಯವಾಗಿದೆ ಎಂದು ಹೇಳಿದರು. ತೋಟ ಇವತ್ತು ಮಾಡಿ ಎಸ್.ಎಂ. ಅಬೂಕರ್ ನಾವು ಇವತ್ತು ಮರೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸುಭಾಷ್ ಚಂದ್ರ ಶೆಟ್ಟಿ ಅವರ ಒಂದು ರೀತಿಯ ಮಾರ್ಗದರ್ಶನದಲ್ಲಿ ಇವತ್ತು ಅವರೇ ಹೇಳಿದ ರೀತಿಯಲ್ಲಿ ಲಕ್ಷಾಂತರ ರೂಪಾಯಿ ಇವತ್ತು ಆದಾಯ ಬರುವಂತ ವ್ಯವಸ್ಥೆ ಆಗಿದ್ರೆ ಅದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿಯ ಯೋಜನೆಯ ಮುಖಾಂತರ ಎಂಬುದನ್ನು ಇಡೀ ನಮ್ಮ ಜನತೆ ಅರ್ಥ ಮಾಡಿಕೊಳ್ಳಬೇಕಾದಂತ ಒಂದು ದೊಡ್ಡ ಮಹತ್ತರವಾದಂತಹ ಕಾರ್ಯ ಎಂಬುದನ್ನು ಸಂದರ್ಭದಲ್ಲಿ ಹೇಳ್ತಾ ಇದೆ. ಇವತ್ತು ಅವರು ಹೇಳಿದ ರೀತಿಯಲ್ಲಿ 60% ಇವತ್ತು ಕೇಂದ್ರ ಸರ್ಕಾರ ಕೊಡಬೇಕು, 40% ರಾಜ್ಯ ಸರ್ಕಾರ ಹಾಕಬೇಕು ಬರೀತ ನಿರ್ಧಾರ. ಎಲ್ಲ 100% ಕೂಡ ನಮ್ಮ ಕೇಂದ್ರ ಸರ್ಕಾರ ಕೊಡಬೇಕಂತ ಪರಿಸ್ಥಿತಿಯಲ್ಲಿ ಅದನ್ನು ವಿಭಜನೆ ಮಾಡಿ. ಈ ಸಂದರ್ಭದಲ್ಲಿ ಕೊಳನಾಡು ವಲಯ ಕಾಂಗ್ರೆಸ್ ಅಧ್ಯಕ್ಷರಾದ ಪವಿತ್ರ ಪುಂಜಾ, ಕೊಳನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅಶ್ರಫ್ ಕೆ ಸಾಲೆತ್ತೂರು, ಉಪಾಧ್ಯಕ್ಷರಾದ ಕೆಎ ಅಸ್ಮಾ, ಹಸೈನರ್ ತಾಳಿತನೂಜಿ, ಗ್ರಾಮ ಪಂಚಾಯತ್ ಸದಸ್ಯರಾದ ಅಬ್ದುಲ್ ಹಮೀದ್ ಸುರಿಬೈಲ್ ಸೇರಿದಂತೆ ಮೊದಲಾದವರು ಪಾಲ್ಗೊಂಡಿದ್ದರು. ಇದೇ ವೇಳೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಮೂಲಕ ಸಂಬಂಧಪಟ್ಟವರಿಗೆ ಮನವಿ ಸಲ್ಲಿಸಲಾಯಿತು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.